ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಹೀಗಾಗಿ ಸಾಕಷ್ಟು ಸಿದ್ಧತೆಗಳೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಈ ಬಾರಿ ಮೊದಲನೇ ಬಾರಿ ದಸರಾವನ್ನು ಜಿಲ್ಲಾಧಿಕಾರಿಗಳಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಏನು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಈಗ ನಮ್ಮ ಮುಟ್ಕಿದರೆ ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಈಗಾಗಲೇ ಯಾವ್ಯಾವ ರೀತಿಯ ಸಿದ್ಧತೆಗಳಾಗಿದೆ ಸರ್? ಇಲ್ಲ, ನಾಳೆ ಬೆಳಿಗ್ಗೆ 9:15ರಿಂದ 9:45ಗೆ ಅದೇನು ದಸರಾ 2024 ಒಂದು ಉದ್ಘಾಟನೆ ಆಗಲಿದೆ. ಅದು ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ತಾಯಿಯ ಸನ್ನಿಧ್ಯದಲ್ಲಿ ಆಗುತ್ತಾ. ಅದರ ಒಂದು ಪ್ರಿಪ್ರೇಷನ್ಸ್ ನೋಡಲಿಕ್ಕೆ ಇವತ್ತು ಬಂದಿದ್ದೇವೆ. ಸ್ಟೇಜು ಇದೆಲ್ಲ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ನಾಳೆಯಿಂದ ಅದ್ದೂರಿ ಬಟ್ ಅರ್ಥಪೂರ್ಣ ದಸರಾಗೆ ಒಂದು ಉದ್ಘಾಟನೆ ನಮ್ಮ ಹಂಪ ನಾಗರಾಜ್ ಸಾಹೇಬರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಇಲ್ಲಿ ಉದ್ಘಾಟನೆ ಆಗಲಿದೆ. ಸರ್, ಈಗ ಮೈಸೂರು ನಗರದಲ್ಲಿ ಎಲ್ಲ ಕಡೆ ಸಾಕಷ್ಟು ರೀತಿಯ ಸಿದ್ಧತೆಗಳಾಗ್ತಾ ಇದೆ, ಅಥವಾ ಮೈಸೂರು ನಗರದ ಬ್ಯೂಟಿಫಿಕೇಷನ್ ಕೂಡ ಆಗ್ತಾಯಿದೆ. ಆ ಒಂದು ಕಾಮಗಾರಿಗಳೆಲ್ಲ ಮುಗಿದಿದೆ ಸರ್. ಯಾಕಂದರೆ ಸಾಕಷ್ಟು ಟಾರ್ ಆಗ್ತಾ ಇರ್ತಕ್ಕಂಥದ್ದು, ಹಾಗೂ ಚಾಮುಂಡಿ ಬೆಟ್ಟಕ್ಕೂ ಕೂಡ ಡಾಂಬರೀಕರಣ ಆಗ್ತಾಯಿದೆ. ಆ ಒಂದು ಏನು PWD ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳಿಂದ ಅವೆಲ್ಲ ಪೂರ್ಣ ಆಗಿದೆ ಸರ್? ಇಲ್ಲ, ಖಂಡಿತವಾಗಿ ಮೈಸೂರು ದಸರಾಗೆ ಲಕ್ಷಾಂತರ ಜನರು ಮೈಸೂರು ನಗರಕ್ಕೆ ದಸರಾದಲ್ಲಿ ಪಾಲ್ಗೊಳ್ಳೋಕ್ಕೆ ಮತ್ತು ಅದೇ ರೀತಿ ಪ್ರವಾಸಿಗರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರೋದರಿಂದ ನಗರದ ಬ್ಯೂಟಿಫಿಕೇಷನ್ ಆಗಿರ್ಬೋದು, ನಗರದ ಒಂದು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇತ್ಯಾದಿ ಇನ್ಫ್ರಾಸ್ಟ್ರಕ್ಚರ್ ಆಗಿದ್ದು ಅವನ್ನೆಲ್ಲದನ್ನು ಮೇಂಟೆನೆನ್ಸ್ ಕಾರ್ಯಗಳನ್ನು ಈಗಾಗಲೇ ತೆಗೆದುಕೊಂಡು ಒಂದು ಹಂತಕ್ಕೆಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ. ನೆಕ್ಸ್ಟ್ 1-2 ದಿವಸಗಳಲ್ಲಿ ಎಲ್ಲ ಕಂಪ್ಲೀಟಾಗಿ ಮೈಸೂರು ನಗರ ಎಲ್ಲ ಪ್ರವಾಸಿಗರನ್ನು ಸ್ವಾಗತ ಮಾಡಲು ಸಿದ್ಧತೆಯಿಂದ ಸ್ವಾಗತ ಮಾಡುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಆದರೆ ಇರುವಂಥ ಇಂಟರ್ನಲ್ ಸ್ಪೇಸು ಸಾಕಷ್ಟು ಕಡಿಮೆ ಇದೆ, ಪಾರ್ಕಿಂಗ್ ಆಗಿರ್ಬೋದು ಎಲ್ಲದಕ್ಕೂ. ಆಷಾಢ ಮಾಸದಲ್ಲಿ ಏನೋ ಖಾಸಗಿ ವೆಹಿಕಲ್ನ ಬಂದ್ ಮಾಡ್ತಾರೆ, ಆ ಒಂದು ಯೋಜನೆ ಪ್ರಸ್ತಾವನೆಯಲ್ಲಿತ್ತು. ಅದು ಯಾವ ಹಂತಕ್ಕೆ ಬಂದಿದೆ ಸರ್? ಇಲ್ಲ, ಅದು ಆಷಾಢ ಟೈಮಲ್ಲಿ ಇಲ್ಲಿ ಬಸ್ ಮುಖಾಂತರ ಕಳಿಸ್ತೇವೆ. ದಸರಾ ಟೈಮಲ್ಲಿ ಆ ರೀತಿ ಯಾವುದೇ ಪ್ರಸ್ತಾವನೆ ಇಲ್ಲ. ಇದಿಷ್ಟು ಏನು ಜಿಲ್ಲಾಧಿಕಾರಿಗಳಾಗಿರುವಂತಹ ಏನು ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಮಾತಾಗಿರ್ತಕ್ಕಂಥದ್ದು. ಎಲ್ಲ ಸಿದ್ಧತೆಗಳು ಕೂಡ ಆಗಿರ್ತಕ್ಕಂಥದ್ದು ಯಶಸ್ವಿಯಾಗಿ ಮಾಡೋದಕ್ಕೆ ಸಿದ್ಧತೆ ಆಗಿದ್ದೇವೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮರಾಮನ್ ಸತೀಶ್ ಜೊತೆ SS ಮತ್ತು ನ್ಯೂಸ್ ಕನ್ನಡ, ಮೈಸೂರು.